ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಹಕ್ಕಿ ಹಾರುತ್ತಿದೆ ನೋಡಿದಿರಾ? ರಸ ಋಷಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ. ಯಾವ ಆಶಯದ ಹಿನ್ನೆಲೆಯಲ್ಲಿ ಪಠ್ಯಪುಸ್ತಕ ರಚನಾ ಸಮಿತಿಯವರು ಈ ಪದ್ಯವನ್ನು ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ಮಕ್ಕಳಿಗೆ ಗಮನಿಸಬೇಕಾಗತ್ತೆ. ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆಯೂ ಕೂಡ ಒಂದಾಗಿದೆ. ಕವಿ ಬೇಂದ್ರೆ ಅವರು ಇಲ್ಲಿ ಕಾಲದ ಗತಿ, ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆ, ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ. ಹಾಗಾಗಿ ಇಲ್ಲಿ ಇದರ ಜೊತೆಗೆ ಶುಕ್ರ, ಚಂದ್ರ, ಮಂಗಳ ಲೋಕದ ಸಂಚಾರ ಇದು ಒಂದು ಕಾಲದ ಭೌತಿಕ ಲಕ್ಷಣ ಕೂಡ. ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗ್ತಕ್ಕಂಥ ಸ್ವಾತಂತ್ರ್ಯ ಚಿಂತನೆಯ ಕಲ್ಪನೆಯೂ ಕೂಡ ಆ ಪಕ್ಷಿಯ ಹಾರಾಟದ ಇನ್ನೊಂದು ಲಕ್ಷಣವೂ ಆಗಿದೆ. ಇಷ್ಟೇ ಅಲ್ಲದೆ ಮಕ್ಕಳೇ, ವೈಜ್ಞಾನಿಕ ದೃಷ್ಟಿಕೋನವನ್ನು ಆ ನವೋದಯದ ಪ್ರಕೃತಿ ಗೀತೆಯಲ್ಲಿ ನಾವು ಕಾಣ್ತೀವಿ. ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಮುನ್ಸೂಚನೆಯನ್ನು ಸಾರಿರ್ತಕ್ಕಂಥ ಕವನ ಇದು. ಇಂತಹ ಭಾವಗೀತೆಯನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದು ರಸ ಋಷಿ ದ.ರಾ. ಬೇಂದ್ರೆಯವರ ಅಭಿಷ್ಟೆ. ಇಲ್ಲಿ ನೋಡಿ, ಹಾರತಕ್ಕಂಥ ಹಕ್ಕಿಯ ಒಂದು ಚಿತ್ರ ನಿಮ್ಮ ಮುಂದೆ ಕಾಣ್ತಾ ಇದೆ. ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ತಾವಾಗಲೇ ನಾನು ಆಸೆ ಭಾವದಲ್ಲಿ ಹೇಳಿದ್ನಲ್ಲ, ಕಾಲವೆಂಬ ಹಕ್ಕಿ ಹಾರಿ ಹೋಗ್ತಕ್ಕಂಥದ್ದು, ಸಮಯ ಹಾಗೆ ಹೋಗ್ತಾ ಇದೆ. ಇವರೇ ನಿಮ್ಮೆಲ್ಲರ ರಸ ಋಷಿ ದ.ರಾ. ಬೇಂದ್ರೆಯವರು. ಇವ್ರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ನಾವು ನೋಡೋಣ ಮಕ್ಕಳೇ. ಅಂಬಿಕಾತನಯ್ಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂಥ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕ್ರಿಸ್ತ ಶಕ 1896ರಲ್ಲಿ ಜನಿಸಿದರು. ಇವರು ಧಾರವಾಡದ ಸಾಧನಕೇರಿಯವರು. ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ನವೋದಯ ಕಾಲದ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಅಂಬಿಕಾತನಯ್ಯ ದತ್ತರವರು ಬರೆದಿರ್ತಕ್ಕಂಥ ಗ್ರಂಥಗಳ ಮೇಲೆ ಬೆಳಕು ಚೆಲ್ಲೋದಾದರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಗ್ರಂಥಗಳನ್ನು ರಚಿಸಿದ್ದಾರೆ. ಇಷ್ಟೆಲ್ಲ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ದ.ರಾ. ಬೇಂದ್ರೆಯವರಿಗೆ ಸಂದಿರ್ತಕ್ಕಂಥ ಗೌರವ ಸನ್ಮಾನ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ, ಇವರು ಮರಾಠಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅಂದರೆ ಬೇರೆ ಭಾಷೆಯ ವಿಷಯನೂ ಕೂಡ ಅವರಿಗೆ ತುಂಬ ಚೆನ್ನಾಗಿ ಮನನ ಆಗಿತ್ತು ಅಂತಕ್ಕಂಥದ್ದು. ಇನ್ನು ಅರಳು ಮರಳು ಎಂಬ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಲ್ಕು ತಂತಿ ಎಂಬ ಕವನ ಸಂಕಲನಕ್ಕೆ ಮಕ್ಕಳೇ ಜ್ಞಾನಪೀಠ ಪ್ರಶಸ್ತಿ, ಹಾಗೆ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥ ಬೇಂದ್ರೆಯವರು 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ದ.ರಾ. ಬೇಂದ್ರೆಯವರು ಬರೆದಿರ್ತಕ್ಕಂಥ ಗರಿ ಎಂಬ ಕವನ ಸಂಕಲನದಿಂದ ಈ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವಿತೆಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಈ ಪದ್ಯದ ಚರಣಗಳನ್ನು ಅರಿಯುವ ಮುಂಚಿತವಾಗಿ ನಾವು ಅಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಹೊಸ ಪದಗಳ ಪರಿಚಯವನ್ನು ನಾವು ಮಾಡ್ಕೋಬೇಕು ವಿದ್ಯಾರ್ಥಿಗಳೇ.
ಯಾಕಂದ್ರೆ ಆ ಪದ್ಯದ ಅರ್ಥವನ್ನು ಇಲ್ಲ ಆ ಪದ್ಯವನ್ನು ನೀವು ಓದುವಾಗ ಈ ಪದಗಳ ಅರ್ಥ ನಿಮ್ಗೆ ಗೊತ್ತಿದ್ದರೆ ಅಲ್ಲಿ ಇನ್ನೂ ಹೆಚ್ಚು ಮಾಹಿತಿ ನಿಮಗೆ ಖಚಿತವಾಗತ್ತೆ, ಅರ್ಥಪೂರ್ಣ ಮಾಹಿತಿ ನಿಮಗೆ ಸಿಗತ್ತೆ. ಅಲ್ಲಿ ಗಾವುದ ಅಂತಕ್ಕಂಥ ಪದ ಬಳಸಿದ್ದಾರೆ. ಗಾವುದ 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 3 ಸಾರಿ ಬಳಸಿದ್ದಾರೆ ಒಂದೇ ಪದವನ್ನು ವಿದ್ಯಾರ್ಥಿಗಳೇ. ಅಂದರೆ ಏನಿದು? ದೂರವನ್ನು ಅಳೆಯುವ ಒಂದು ಪ್ರಮಾಣ. ಅಂದರೆ 4 ಹರದಾರಿ, 12 ಮೈಲುಗಳ ಅಂತರ. ಹಾಗೆ ಯವೆ ಅಂದ್ರೆ ಕಣ್ಣುರೆಪ್ಪೆ, ತಿಂಗಳೂರು ಅಂದರೆ ಚಂದ್ರಲೋಕ, ಒಕ್ಕಿ ಅಂದ್ರೆ ತೆನೆಯಿಂದ ಕಸ ಕಡ್ಡಿ ಬೇರ್ಪಡಿಸಿ, ನರೆ ಬಿಳಿ ಬಣ್ಣ, ಗಮನಿಸ್ಕೋಬೇಕು ಮಕ್ಕಳೇ. ಬೆಳ್ಳಿ ಅಂದ್ರೆ ಶುಕ್ರ ಗ್ರಹ, ಬ್ರಹ್ಮಾಂಡ ಅಂದ್ರೆ ಜಗತ್ತು, ಮನ್ವಂತರ ಅಂದ್ರೆ ಪರಿವರ್ತನೆಯ ಕಾಲ, ಮುಕ್ಕಿ ಗಬಗಬ ತಿನ್ನೋದು, ತಿಂಗಳ ಅಂದ್ರೆ ಚಂದ್ರ, ಹೊನ್ನ ಅಂದ್ರೆ ಹಳದಿ, ಕೆನ್ನ ಅಂದರೆ ಕೆಂಪು. ಈ ಪದಗಳ ಪರಿಚಯ ನಮಗಾದರೆ ಅವರ ಪದ್ಯದ ಸಾಲುಗಳಲ್ಲಿ ಬಹುಬೇಗ ನಮಗೆ ಅರ್ಥ ಆಗತ್ತೆ ಮಕ್ಕಳೇ. ಇದು ದ ರಾ ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಮೊದಲನೆಯ ಚರಣ. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹೀಗೆ ನಿಮ್ಮ ಶಿಕ್ಷಕರು ನಿಮ್ಮ ತರಗತಿಗಳಲ್ಲಿ ಬೇರೆ ಬೇರೆ ಸಂಗೀತದೊಂದಿಗೆ ನೀವೆಲ್ಲ ಇದನ್ನು ಹಾಡಿರ್ತೀರಿ ಮಕ್ಕಳೇ. ಇದರ ಒಂದಿಷ್ಟು ಅರ್ಥಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ ಅಂತಕ್ಕಂಥದ್ದಕ್ಕೊಂದು ಚಿತ್ರ ಇದೆ ನೋಡಿ. ಅಲ್ಲಿ ಕತ್ತಲೆ ಕಳೆದು ಬೆಳಕು ಹರಿತಕ್ಕಂಥದ್ದು. ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹೇಗೆ ಹಾರಾಟ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಹಕ್ಕಿ ಹಾರಿ ಹೋಗ್ತಕ್ಕಂಥದ್ದು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಆ ಮೊದಲನೆಯ ಚರಣದ ಇಡೀ ಸಾರಾಂಶವನ್ನು ನಾವಿಲ್ಲಿ ಗಮನಿಸೋಣ ಮಕ್ಕಳೇ. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ ಅಂದರೆ ಕಾಲದ ಪುನರಾವರ್ತನೆ, ಹಗಲು ರಾತ್ರಿಗಳ ಪುನರಾವರ್ತನೆಯಿಂದ ಈ ಕಾಲ ಅಂತಕ್ಕಂಥದ್ದು ಚಲನಶೀಲವಾಗಿದೆ. ಸುತ್ತಮುತ್ತಲು ಮೇಲೆ ಕೆಳಗೆ ಅಂದರೆ ಈ ಕಾಲ ವಿಶ್ವವ್ಯಾಪಕವಾಗಿರ್ತಕ್ಕಂಥದ್ದು, ಅನಂತವಾಗಿರ್ತಕ್ಕಂಥದ್ದು. ಇಲ್ಲಿ ಕಾಲಪಕ್ಷಿಯ ಬೃಹತ್ ರೂಪವನ್ನು ಕಾಣಬಹುದಾಗಿದೆ ಎನ್ನುವ ಭಾವನೆಯನ್ನು ನಾವಲ್ಲಿ ಮಾಡಿಕೊಳ್ಳಬೇಕಾಗತ್ತೆ. ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಅಂದರೆ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಅಂದರೆ ಆ ಸಮಯದಲ್ಲಿ ಕಾಲಪಕ್ಷಿ ಗಾವುದ 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 ಮುಂದೆ ಹಾಗೇ ಸಾಗ್ತಾ ಇದೆ. ಇಲ್ಲಿ ಕಾಲಪಕ್ಷಿ ಕೇವಲ ಗತಿಶೀಲವಲ್ಲ ವಿದ್ಯಾರ್ಥಿಗಳೇ, ಪ್ರಗತಿಶೀಲವೂ ಹೌದು ಎಂಬುದನ್ನು ಕವಿ ಅಲ್ಲಿ ಸೂಚಿಸ್ತಾರೆ. ಒಟ್ಟಾರೆ ಈ ಒಂದು ಪದ್ಯದ ಚರಣದಲ್ಲಿ ನಾವು ಯಾವ ಮೌಲ್ಯವನ್ನು ಆಧರಿಸಿದ್ದೀವಿ ಅಂದರೆ ಈ ಚಲನಶೀಲವಾಗಿರ್ತಕ್ಕಂಥ ಕಾಲದ ಮಹತ್ವವನ್ನು ಅರಿತು ಮುತ್ತಿಗಿಂತ ಹೊತ್ತು ಉತ್ತಮ ಅಂತೇಳಿ ಗಾದೆ ಮಾತು ಹೇಳ್ತೀವಿ ನಾವು. ಹಾಗಾಗಿ ಈ ಕಾಲದ ಮಹತ್ವವನ್ನು ಅರಿತು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾಗಿರ್ತಕ್ಕಂಥ ಆಶಯದ ಮೇಲೆ ಬೆಳಕು ಚೆಲ್ತಕ್ಕಂಥ ಮೌಲ್ಯ ಈ ಪದ್ಯದ ಮೊದಲ ಚರಣದಲ್ಲಿ ವ್ಯಕ್ತ ಆಗ್ತಕ್ಕಂಥದ್ದು. ಇನ್ನು ಎರಡನೇ ಚರಣ. ಕರಿನರೆ ಬಣ್ಣದ ಪುಚ್ಛಗಳುಂಟು, ಬಿಳಿಹೊಳೆ ಬಣ್ಣದ ಗರಿಗರಿ ಉಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲಿ ನೋಡ್ರಿ, ಆ ಭಾವನೆಯನ್ನು ಈ ಚಿತ್ರದ ಮುಖಾಂತರ ತುಂಬತಕ್ಕಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಈ ಪದ್ಯದ ಸಾರಾಂಶವನ್ನು ನಾವು ಗಮನಿಸಿದಾಗ ವಿದ್ಯಾರ್ಥಿಗಳೇ, ರಸ ಋಷಿ ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲದ ಗುರುತುಗಳನ್ನು ಆ ಹಾರಾಟ ಮಾಡ್ತಕ್ಕಂಥ ಹಕ್ಕಿಯ ಭೌತಿಕ ಅಂಗಗಳಿದಾವಲ್ಲ, ಪುಚ್ಚ ಆಗಿರ್ಬೋದು, ಗರಿ ಆಗಿರ್ಬೋದು, ರೆಕ್ಕೆಗಳ ಬಣ್ಣಗಳಿಗೆ ಹೋಲಿಸ್ತಾರೆ. ಹಕ್ಕಿಯ ಹಿಂದೆ ಇರ್ತಕ್ಕಂಥ ಪುಚ್ಚ ಇದೆಯಲ್ಲ, ಅದು ಅಗೋಚರ, ಅದು ಕಳೆದು ಹೋದ ಭೂತಕಾಲದ ಕರಿನರೆ ಬಣ್ಣಕ್ಕೆ ಹೋಲಿಸಿದ್ದಾರೆ. ಭೂತಕಾಲ. ಮತ್ತೊಂದು ಅರ್ಥದಲ್ಲಿ
ಹಗಲು ರಾತ್ರಿಗಳು ಎಂಬ ಪರಿಕಲ್ಪನೆಯನ್ನು ಕೂಡ ನಾವಿಲ್ಲಿ ಮಾಡಬಹುದು. ಅಂದರೆ ಕಾಲವೆಂಬ ಹಕ್ಕಿಗೆ ಹಗಲು ರಾತ್ರಿಗಳೆಂಬ ಪುಚ್ಛಗಳಿವೆ. ಇನ್ನು ನೇರವಾಗಿ ಗೋಚರಿಸ್ತಕ್ಕಂಥ ಬಿಳಿ ಹೊಳೆ ಬಣ್ಣದ ಗರಿಗಳು ಇವತ್ತಿನ ಪ್ರಸ್ತುತ ವರ್ತಮಾನ ಕಾಲದ ಗುರುತುಗಳು. ಹಾಗೆಯೇ ಕೆಂಪಾಗಿ ಹೊನ್ನಿನ ಬಣ್ಣಗಳ ರೆಕ್ಕೆಗಳಿದಾವಲ್ಲ, ಅವು ಭವಿಷ್ಯತ್ ಕಾಲದ ಗುರುತುಗಳು. ಹೀಗೆ ಕಾಲವೆಂಬ ಹಕ್ಕಿ ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳೆಂಬ ಗುರುತುಗಳನ್ನು ಮೂಡಿಸ್ತಾ ಹಾರಿ ಹೋಗ್ತಾ ಇದೆ. ಹಕ್ಕಿ ಹಾರುತ್ತಿದೆ, ನೋಡಿದಿರಾ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅದನ್ನು ಈ ರೀತಿ ಅವರು ಅರ್ಥೈಸ್ತಾರೆ. ಈ ಪದ್ಯದಲ್ಲಿ ಅಡಗಿರ್ತಕ್ಕಂಥ ಮೌಲ್ಯ ಏನಂದರೆ, ಇಲ್ಲಿಯೂ ಕೂಡ ಕಾಲ ಅಂತಕ್ಕಂಥದ್ದು ಚಲನಶೀಲವಾಗಿರ್ತಕ್ಕಂಥದ್ದು. ಆ ಕಾಲದ ಮಹತ್ವವನ್ನು ಅರಿತು ನಮ್ಮ ಉತ್ತಮ ಭವಿಷ್ಯವನ್ನು ನಾವು ರೂಪಿಸಿಕೊಳ್ಳಬೇಕಾಗಿದೆ ಎನ್ನುವುದನ್ನು ನಮಗೆ ತಿಳಿಸ್ತಕ್ಕಂಥದ್ದು. ಇನ್ನು ಮೂರನೇ ಪದ್ಯ ವಿದ್ಯಾರ್ಥಿಗಳ ಕಂಠಪಾಠಕ್ಕಿದೆ, ಗಮನಿಸ್ಕೋಬೇಕು. ಈ ಪದ್ಯದಲ್ಲೂ ಕೂಡ 2 ಚರಣಗಳು ನಿಮ್ಮ ಕಂಠಪಾಠಕ್ಕೆ ಇರ್ತವೆ. ಅದರಲ್ಲಿ 2ನ್ನೂ ಕಂಠಪಾಠ ಮಾಡದೆ ಹೋದರೂ ಯಾವುದಾದ್ರೂ ಒಂದು ಮಾಡಿದರೆ, ಯಾಕಂದರೆ ಪದ್ಯ ಕಂಠಪಾಠ ಯಾವುದೇ ಪದ್ಯದಲ್ಲಿ ಕೊಟ್ಟಿದ್ರು ಕೂಡ ಅದೇ ಪದ್ಯದಲ್ಲಿ ಅಥವಾ ಕೊಡೋದ್ರಿಂದ ನಿಮಗೊಂದಿಷ್ಟು ಓದುವ ಹೊರೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು. ನೋಡಿ, ಈ ಮೂರನೇ ಪದ್ಯದ ಅರ್ಥವನ್ನು ನಾವು ಗಮನಿಸೋದಾದರೆ ಅಲ್ಲಿ ಆ ಪದ್ಯದ ಸಾರವನ್ನು ಬಿಂಬಿಸ್ತಕ್ಕಂಥ ಚಿತ್ರಗಳು ನಿಮ್ಮ ಕಣ್ಮುಂದೆ ಕಾಣ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಹಾಗೆ ಈ ಪದ್ಯವನ್ನು ಹಕ್ಕಿ ಹಾರುತ್ತಿದೆ ನೋಡಿದರೆ ಅಂತಕ್ಕಂಥ ಪದ್ಯ ನೋಡಿ, ಅಲ್ಲಿ ಹೇಗೆ ಚಿತ್ರಗಳ ಮುಖಾಂತರನೇ ಅದರ ಸಾರವನ್ನು ನಾವು ಗ್ರಹಿಸಬಹುದು. ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲದ ವಿಶಾಲತೆ ಮತ್ತು ಅದರ ವ್ಯಾಪ್ತಿಯನ್ನು ವಿವರಿಸ್ತಾ ಇದ್ದಾರೆ. ಹಕ್ಕಿಯು ಆಕಾಶ, ಮೋಡ, ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ. ಅಂದರೆ ಇಲ್ಲೇ ಯಾವುದೇ ಭೇದ ಭಾವ ಇಲ್ಲ, ಸಮಾನತೆಯನ್ನು ಕಾಣ್ತಕ್ಕಂಥ ಗುಣವನ್ನು ನಾವಿಲ್ಲಿ ನೋಡ್ತೀವಿ. ಹಕ್ಕಿಯ ರೆಕ್ಕೆಯು ಮೂಡಿದಾಗ ಹೇಗೆ ಅದು ಹಾರಿ ಹೋಗುತ್ತದೆ, ಹಾಗೆ ಕಾಲವೆಂಬ ಹಕ್ಕಿ ಮುಗಿಲನ್ನು ರೆಕ್ಕೆಗಳನ್ನಾಗಿ ಮಾಡಿಕೊಂಡು, ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ, ಕವಿಯ ಕಲ್ಪನೆ. ಹಾರಿ ಹೋಗ್ತಾ ಹೋಗ್ತಾ ಮುಗಿಲಿಗೆ ಬೆಳೀತೈತೆ ಅಂತ ಹೇಳ್ತೀವಲ್ವಾ, ಮುಗಿಲನ್ನೇ ರೆಕ್ಕೆಗಳನ್ನಾಗಿ ಮಾಡಿಕೊಂಡು ಮುಗಿಲಿಗೆ ರೆಕ್ಕೆಗಳೊಡೆದವು ಅನ್ನ ಅಂತಕ್ಕಂಥ ಪದ್ಯದ ಸ್ಟಾಂಜಾದಲ್ಲಿದೆ ನೋಡಿ. ಹಾಗೆ ಇಲ್ಲಿ ಮುಗಿಲಿಗೆ ರೆಕ್ಕೆಗಳೊಡೆದವು ಎಂಬಂತೆ ಅನಂತವಾಗಿ ಹಕ್ಕಿ ಹಾರಿ ಹೋಗುತ್ತಿದೆ ಎನ್ನುವುದನ್ನು ಮಾತಾಡ್ತಾ ಇದ್ದಾರೆ. ಆಕಾಶದಲ್ಲಿ ಮಿನುಗುತ್ತಿರುವ ಆ ನಕ್ಷತ್ರಗಳ ಮಾಲೆ, ಆ ಚಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶವನ್ನು ಬೆಳಗ್ತಕ್ಕಂಥ ಈ ಸೂರ್ಯ ಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗ್ತಾ ಇದೆ. ಆ ಹಾರಿ ಹೋಗ್ತಕ್ಕಂಥ ಹಕ್ಕಿಯನ್ನು ನೀವು ನೋಡಿದ್ದೀರಾ? ಅರ್ಥ ಇಷ್ಟೇ, ಆ ಕಾಲವೆಂಬ ಹಕ್ಕಿಯ ಅಂಗಾಂಗಗಳನ್ನು ಇಲ್ಲೇ ವರ್ಣಿಸ್ತಕ್ಕಂಥ ಪ್ರಯತ್ನವನ್ನು ಬೇಂದ್ರೆಯವರು ಮಾಡ್ತಾ ಇದ್ದಾರೆ. ಇನ್ನು 4ನೇ ಪದ್ಯ. ಈ 4ನೇ ಪದ್ಯದಲ್ಲಿ ಎಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಹೇಳ್ತಾರೆ. ರಾಜ್ಯದ ಸಾಮ್ರಾಜ್ಯದ ತೆನೆವಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕೊಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೋಡಿ, ಆ ಚಿತ್ರ ನಿಮಗೆ ಕಾಣ್ತಾ ಇದೆ. ಸಾರ್ವಭೌಮರ ನೆತ್ತಿಯ ಕುಗ್ತಕ್ಕಂಥ ಒಂದು ರಾಜನ ಚಿತ್ರ, ಅಲ್ಲಿ ಹಕ್ಕಿಗಳ ಚಿತ್ರ ಇದ್ದಾವೆ. ಈ ಒಂದು ಪದ್ಯದ ಸಾರವನ್ನು ನಾವು ಗ್ರಹಿಸ್ತಾ ಹೋದರೆ ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲದ ಸಾರ್ವಭೌಮತ್ವವನ್ನು, ಸಾರ್ವಭೌಮತ್ವ ಅಂದರೆ ಪರಮಾಧಿಕಾರ, ಹಾಗಾಗಿ ಆ ಸಾರ್ವಭೌಮತ್ವದ ಕುರಿತು ಇಲ್ಲಿ ವಿವರಣೆಯನ್ನು ನಮಗೆ ಕೊಡ್ತಾರೆ. ರಾಜ್ಯ ಆಗಿರ್ಬೋದು, ಸಾಮ್ರಾಜ್ಯಗಳನ್ನು
ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಇದೇ ಕಾಲವೆಂಬ ಹಕ್ಕಿ. ವಿದ್ಯಾರ್ಥಿಗಳ ಇತಿಹಾಸದಲ್ಲಿ ನಾವೆಲ್ಲ ಓದ್ತೀವಿ, ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯರ ಕಾಲದಲ್ಲಿ ಮುತ್ತು ರತ್ನಗಳನ್ನು ಯಾವ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ಇದ್ದೀವಲ್ವ ನಾವು, ಹಾಗೆ ಮಾಡಿದ್ದು ಇದೇ ಕಾಲ. ಹಾಗೆಯೇ ಬನ್ನಿ, ಅಳಿಯ ರಾಮರಾಯರ ಕಾಲದ ತದನಂತರ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಅಳಿದು ಹೋಯಿತು, ಹಾಗೆ ಅಳಿದು ಹೋಗಲು ಇದೇ ಕಾಲ. ಹೀಗೆ ರಾಜ್ಯ ಸಾಮ್ರಾಜ್ಯಗಳು ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಇದೇ ಕಾಲವೆಂಬ ಹಕ್ಕಿ. ಹಾಗೆ ಅವುಗಳ ನಡುವೆ ಯುದ್ಧಗಳನ್ನು ಮಾಡಿಸಿ ಆ ತೆನೆಯಲ್ಲಿಯೇ ಕಾಳುಗಳನ್ನು ಬೇರ್ಪಡಿಸುವಂತೆ ಬೇರೆ ಬೇರೆ ಮಾಡಿದ್ದು ಇದೇ ಕಾಲ. ಹಾಗಾಗಿ ಕಾಲ ಅಂತಕ್ಕಂಥದ್ದು ಸಾರ್ವಭೌಮತ್ವವನ್ನು ಹೊಂದಿದೆ, ಪರಮಾಧಿಕಾರವನ್ನು ಹೊಂದಿದೆ, ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಅಧಿಕಾರ ಅದಕ್ಕಿದೆ. ಅದು ಹೆಂಗೆ ಬೇಕು ಹಂಗೆ ಆಟ ಆಡಿಸ್ತಾ ಇದೆ. ಕಾಲಕ್ಕೆ ತಕ್ಕಂತೆ ನಡಿಬೇಕು ಅಂತೇಳಿ ನಮ್ಮ ಹಿರಿಯರು ನಮ್ಗೆ ಆದರ್ಶವನ್ನು ಇರ್ತಾರೆ ನೋಡಿ ವಿದ್ಯಾರ್ಥಿಗಳೇ. ಅದಕ್ಕೆ ಇಲ್ಲಿ ಆ ಕಾಲದ ಸಾರ್ವಭೌಮತ್ವವನ್ನು ಈ ಪದ್ಯದಲ್ಲಿ ನಮಗೆ ದ ರಾ ಬೇಂದ್ರೆ ಅವರು ಹೇಳ್ತಾ ಇದ್ದಾರೆ. ರಾಜ ಮಹಾರಾಜರ ಸಣ್ಣ ದೊಡ್ಡ ಕೋಟೆ ಕೊತ್ತಲೆಗಳನ್ನು ಗಮಕ್ಕನೆ ನಾಶ ಮಾಡಿದ್ದು ಇದೇ ಕಾಲ. ಹೀಗೆ ವಿಶ್ವದ ಎಲ್ಲ ಭಾಗಗಳನ್ನು ಒಂದು ಸಲ ವೈಭವದಿಂದ ಮೆರೆಯುವಂತೆ ಮಾಡಿದ್ದು, ಮತ್ತೊಂದು ಸಲ ಅದು ಮುಳುಗುವಂತೆ ಮಾಡಿದ್ದು. ನಾನು ಆವಾಗಲೇ ಒಂದು ಉದಾಹರಣೆ ಕೊಟ್ಟನು ವಿಜಯನಗರ ಸಾಮ್ರಾಜ್ಯದ ನಿಮಗೆ. ಹೀಗೆ ಸಾರ್ವಭೌಮರೆಂದು ಮೆರೆದವರ ನೆತ್ತಿಯ ಮೇಲೆ ಕುಕ್ಕಿ ಕೆಳಗೆ ಬೀಳಿಸಿ ಹೊಸಕ್ಕೆ ಹಾಕಿ ಹಕ್ಕಿ ಹಾರಿ ಹೋಗಿದೆ ನೋಡಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಅವರು ಮಾಡ್ತಾರೆ. ಇನ್ನು 5ನೇ ಪದ್ಯದ ಚರಣ. ಯುಗ ಯುಗಗಳ ಹಣೆ ಬರೆಹವ ಒರಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇದು ಕೂಡ ಮಕ್ಕಳೇ ಕಂಠಪಾಠಕ್ಕಿದೆ. ಈ 2 ಹೇಳಿದ್ನೆಲ್ಲ ಆವಾಗಲೇ ಒಂದು ಈಗೊಂದು. ಈ 2ರಲ್ಲಿ ಯಾವುದಾದ್ರೂ ಒಂದು ನೀವು ಕಂಠಪಾಠ ಮಾಡಿದರೆ ನಿಮಗೆ ಪರೀಕ್ಷೆಯಲ್ಲಿ ಸುಲಭ ಆಗತ್ತೆ. ಆ ಒಂದು ಪದ್ಯದ ಸಾಲುಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಚಿತ್ರ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದ್ದೇವೆ. ಯೋಚನೆ ಮಾಡ್ಕೊಳ್ಳಿ, ಆ ಪದ್ಯದ ಸಾರವನ್ನು ನಿಮ್ಮ ಮನಸ್ಸಿನಲ್ಲಿ ಏನೇನಿದೆ, ಏನೇನು ಹೇಳಿದ್ದಾರೆ ಕವಿ, ಈಗಾಗಲೇ ನಿಮ್ಮ ತರಗತಿಯೆಲ್ಲ ಪಾಠ ಆಗಿ ಕೇಳಿರೋದ್ರಿಂದ ನಿಮ್ಗೆ ಹೊಸದು ಅನಿಸೋದಿಲ್ಲ. ನೋಡಿ ಅಲ್ಲಿ ಹೇಗಿದೆ. ಈ 2 ಚಿತ್ರಗಳು ಸಾರವನ್ನು ಕಾಲ ಅಂತಕ್ಕಂಥ ಪಕ್ಷಿ ಯುಗ ಯುಗದಲ್ಲೂ ಜನರಿಗೆ ಚೈತನ್ಯವನ್ನು ತುಂಬಿ ಮುಂದಿನ ಜನಾಂಗವನ್ನು ಹರಸುತ್ತಿದೆ ಎಂದು ವರ್ಣನೆ ಮಾಡ್ತಕ್ಕಂಥದ್ದು. ಕಾಲ ಪಕ್ಷಿ ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪರಿವರ್ತನೆಗೆ, ಪ್ರಗತಿಗೆ ಕಾರಣ ಆಗಿರ್ತಕ್ಕಂಥದ್ದು ಈ ಕಾಲ ಎಂಬ ಪಕ್ಷಿ. ಕಾಲ ಪಕ್ಷಿ ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದಲ್ಲಿರ್ತಕ್ಕಂಥ ಜೀವಿಗಳಿಗೆ ಚೈತನ್ಯವನ್ನು ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಹರಸಿ ಅವರ ಉತ್ತಮ ಭವಿಷ್ಯಕ್ಕಾಗಿ ಶುಭ ಆಶೀರ್ವಾದವನ್ನು ಮಾಡ್ತಾ ಇದೆ ಅನ್ನೋ ವರ್ಣನೆಯನ್ನು ಕವಿಯ ಪದ್ಯದ ಸಾಲುಗಳಲ್ಲಿ ತುಂಬಿದ್ದಾರೆ. ಒಟ್ಟಾರೆ ಈ ಒಂದು ಪದ್ಯದ ಮೌಲ್ಯ ಇಷ್ಟೇ ವಿದ್ಯಾರ್ಥಿಗಳೇ. ಚಲನಶೀಲವಾದ ಕಾಲದ ಮಹತ್ವವನ್ನು ಅರಿತು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಆಶಯ ಈ ಪದ್ಯದಲ್ಲಿ ಕಂಡುಬರ್ತಕ್ಕಂಥ ಮೌಲ್ಯ. ಇನ್ನು 6ನೇ ಚರಣ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೋಡಿ, ಆ ಪದ್ಯದ ಸಾಲುಗಳನ್ನು ತಿಳಿಸ್ತಕ್ಕಂಥ ಮಂಗಳ ಗ್ರಹದ ಚಿತ್ರ, ಚಂದ್ರಲೋಕದ ಒಂದು ಇರ್ತಕ್ಕಂಥ ಶೋಧನೆಯ ಚಿತ್ರ, ಮಂಗಳಯಾನವನ್ನು ಮಾಡಿರ್ತಕ್ಕಂಥ ಚಿತ್ರ, ಹಕ್ಕಿ ಹಾರಿ ಹೋಗ್ತಕ್ಕಂಥದ್ದೊಂದು ಚಿತ್ರ. ಅದರ ಸಾರವನ್ನು ಹೀಗೆ ವಿದ್ಯಾರ್ಥಿಗಳೇ ನಾವು ಗ್ರಹಿಸ್ಬೋದು. ಕಾಲದ ಓಟದಲ್ಲಿ ಅಂದರೆ ಶುಕ್ರ ಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿ ಆಗಬಹುದು, ಚಂದ್ರಲೋಕವು ಬರೀ ಊರು ಆಗಬಹುದು,
ಹಾಗೂ ಮಂಗಳ ಲೋಕವು ಭೂಮಿಗೆ ಅಂಗಳ ಆಗಬಹುದು. ಮಾನವನಿಗೆ ಈ ಆಕಾಶಕಾಯಗಳು ಹಾರಾಡಲು, ಆಡಲು, ಹಾಡಲು ವೇದಿಕೆ ಕೂಡ ಆಗ್ಬೋದು. ಮಾನವನು ಭೂಮಿಯಿಂದ ಇತರ ಗ್ರಹಗಳಿಗೆ, ಬರೀ ಶುಕ್ರ ಗ್ರಹ ಒಂದೇ ಅಲ್ಲ, ಮಂಗಳ ಗ್ರಹ ಒಂದೇ ಅಲ್ಲ, ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚ್ಯೂನ್ ಏನು ಗ್ರಹಗಳಿದಾವಲ್ಲ, ಇನ್ನು ಉಪಗ್ರಹಗಳು, ಯುರೋಪ್, ಗ್ಯಾನಿಮೇಡ್, ಕ್ಯಾಲಿಸ್ಟ್ರಾ, ಆ ಗ್ರಹ ಮತ್ತು ಉಪಗ್ರಹಗಳಿಗೂ ಮನುಷ್ಯ ಸಂಚರಿಸಬಹುದಾದು ಅಂತಕ್ಕಂಥ ಒಂದು ದಾರ್ಶನಿಕ ಮುನ್ನೋಟ ನೋಡಿ. ಕವಿಯ ಕಲ್ಪನೆ ನಿಜ ಆಗತ್ತೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ. ಅಂದಿನ ಸಂದರ್ಭದಲ್ಲಿ ಇನ್ನು ಮಂಗಳಯಾನವನ್ನು ಕೈಗೊಳ್ಳದೇ ಇರತಕ್ಕಂಥ ಕಾಲದಲ್ಲಿ ಅಂಬಿಕಾತನೆಯ ದತ್ತರ ಒಂದು ಭವಿಷ್ಯತ್ತಿನ ವೈಜ್ಞಾನಿಕ ದೃಷ್ಟಿಕೋನದ ದಾರ್ಶನಿಕ ಮುನ್ನೋಟ ಈ ಪದ್ಯದಲ್ಲಿ ಅಭಿವ್ಯಕ್ತಗೊಂಡಿದೆ. ಇನ್ನು 7ನೇ ಚರಣ, ಅದರ ಒಂದು ಚಿತ್ರವನ್ನು ಇಲ್ಲಿ ನಾವು ನೋಡ್ಬೋದು. ಬ್ರಹ್ಮಾಂಡದ ರಹಸ್ಯವನ್ನು ಭೇದಿಸ್ತಕ್ಕಂಥ ಕಾಲವೆಂಬ ಹಕ್ಕಿ ಹಾರಿ ಹೋಗ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಅದರ ಸಾರ ಹೀಗಿದೆ. ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲವೆಂಬ ಹಕ್ಕಿ ತನ್ನ ಬಾಹುದಿಂದ ಈ ಜಗತ್ತಿನ ರಹಸ್ಯವನ್ನು ಭೇದಿಸುವ ತಂತ್ರವನ್ನು ಇಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಈ ಕಾಲವೆಂಬ ಹಕ್ಕಿ ಇದೆಯಲ್ಲ, ದಶ ದಿಕ್ಕುಗಳ ತುತ್ತ ತುದಿಗೆ ಮುಟ್ಟಿ ದಿಶಾವಲಯದ ಆಚೆಗೂ ಕೂಡ ತನ್ನ ಕೊಕ್ಕನ್ನು ಚಾಚಿದೆ. ಜಗತ್ತಿನ ಮೂಲವನ್ನು ಹುಡುಕಲು, ರಹಸ್ಯವನ್ನು ಭೇದಿಸಲು ಎಂಬಂತೆ ಹೊಂಚು ಹಾಕ್ತಾ ಇದೆ. ಏನೋ ಬಲ್ಲವ್ರು ಯಾರು? ಅಲ್ಲೇ ಪ್ರಶ್ನೆ ಮಾಡ್ತಾರೆ ಬೇಂದ್ರೆಯವರು. ನೋಡಿ, ಇಂತಹ ಪ್ರಪಂಚದ ವಿಸ್ಮಯವನ್ನು ಭೇದಿಸಲು ಕಾಲವೆಂಬ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹೀಗೆ ನೋಡಿ ಮಕ್ಕಳೇ, ಎಂತಹ ಒಂದು ಚಿಂತನೆ ನಮ್ಮ ಹಿರಿಯರಲ್ಲಿ ಇತ್ತು ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನಮ್ಮ ಹಿಂದಿನ ಹಿರಿಯರು ಬ್ರಹ್ಮಾಂಡದ ರಹಸ್ಯವನ್ನು ನಮ್ಮ ಋಷಿ ಮುನಿಗಳು ಬಲ್ಲವರಾಗಿದ್ದರು. ಹಿಂದಿನ ಕಾಲದಲ್ಲಿಯೇ ಆಧ್ಯಾತ್ಮದ ಅದರ ಅರಿವು, ಅದರ ಮುಖಾಂತರ ಅದರ ಮೂಲವನ್ನು ಹುಡುಕಕ್ಕೆ ಪ್ರಯತ್ನ ಪಟ್ಟರು. ಈ ರೀತಿ ಇಲ್ಲಿ ಪರೋಕ್ಷವಾಗಿ ಇವರು ಅಭಿವ್ಯಕ್ತಿಸ್ತಾ ಇದ್ದಾರೆ.